ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಪರಪ್ಪನ ಕಾರಾಗೃಹದಲ್ಲಿ ಡಿ ಗ್ಯಾಂಗ್ ದಿಕ್ಕಾಪಾಲು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ನಡೀತಿದ್ದಂತಹ ರಾಜ್ಯಾತಿಥ್ಯದ ಫೋಟೋ ವೈರಲ್ ಆದ ಹಿನ್ನೆಲೆ ದರ್ಶನ್ನ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈ ಒಂದು ರಾಜ್ಯಾತಿಥ್ಯ ಏನು ನಡೀತಾ ಇತ್ತು ಪರಪ್ಪನ ಅಗ್ರಹಾರದಲ್ಲಿ, ಈ ಒಂದು ಫೋಟೋ ವೈರಲ್ ಆಗಿದ್ದ ಕೂಡಲೇ ಅಲ್ಲಿರುವಂತಹ ಡಿ ಗ್ಯಾಂಗ್ ಏನಿದೆ ಆ ಒಂದು ಅಷ್ಟೂ ಜನರನ್ನು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಜೈಲುಗಳಿಗೆ, ಕೇಂದ್ರ ಕಾರಾಗೃಹಕ್ಕೆ ಎತ್ತಂಗಡಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ದರ್ಶನ್ ಬಳ್ಳಾರಿ ಜೈಲಿಗೆ 140 ವರ್ಷಗಳ ಇತಿಹಾಸವಿರುವಂತಹ ಈ ಒಂದು ಬಳ್ಳಾರಿ ಜೈಲು, ಟರ್ಕಿ ರಾಜಕುಮಾರನ ಅಂತ್ಯ ಕೂಡ ಈ ಒಂದು ಬಳ್ಳಾರಿ ಜೈಲಲ್ಲೇ ಕೂಡ ಆಗಿತ್ತು. ಬ್ರಿಟಿಷರ ಕಾಲದ ಈ ಒಂದು ಬಳ್ಳಾರಿ ಜೈಲ್ ಖ್ಯಾತಿ ಹಾಗೂ ಕುಖ್ಯಾತಿ ಎರಡಕ್ಕೂ ಸಹ ಹೆಸರುವಾಸಿ. ವಿಪರ್ಯಾಸ ಅಂತ ಅಂದರೆ ಚೌಕ ಸಿನಿಮಾದಲ್ಲೂ ಕೂಡ ಇದೇ ಒಂದು ಬಳ್ಳಾರಿ ಜೈಲಲ್ಲಿ ದರ್ಶನ್ ಅವರು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಈಗ ಅದೇ ಜೈಲಿಗೆ ದರ್ಶನ್ ಹೋಗ್ತಾ ಇರೋದು ಒಂದು ಕಾಕತಾಳಿ ಅಂತಲೇ ಹೇಳ್ಬೋದೋ ಏನೋ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಪರಪ್ಪನ ಅಗ್ರಹಾರ ದರ್ಶನ್ ಅವ್ರಿಗೇನು ಹೊಸದೇನಲ್ಲ. ಈ ಹಿಂದೆನೂ ಕೂಡ 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿಗೆ ಹಲ್ಲೆ ಮಾಡಿದಂತಹ ಪ್ರಕರಣದಲ್ಲೂ ಸಹ ಪರಪ್ಪನ ಅಗ್ರಹಾರದಲ್ಲಿದ್ದರು. ಈ ಬಾರಿಯೂ ಅದೇ ಇದರಲ್ಲಿದ್ದರು. ಈಗ ಹೊಸದಾಗಿ ಇನ್ನೊಂದು ಜೈಲಿಗೆ, ಇದು ಹೊಸದು ಅವರಿಗೆ. ಬಳ್ಳಾರಿ ಜೈಲು 2ನೇ ಜೈಲಾಗಿ ಈಗ ಅವರಿಗೆ ಆ ಜೈಲಿಗೆ ಹೋಗ್ತಾ ಇದ್ದಾರೆ. ಇನ್ನು 14 ದಿನಗಳ ನ್ಯಾಯಾಂಗ ಬಂಧನ ಏನಿತ್ತು ಅದು ಕೂಡ ಇವತ್ತು ಮುಕ್ತ ಆಗಿತ್ತು. ಇವತ್ತು ಮತ್ತೆ ನ್ಯಾಯಾಲಯದ ಮುಂದೆ ವಿಚಾರಣೆ ಕೂಡ ಇತ್ತು. ಇಷ್ಟು ಜನ ಒಂದು ಈ ಡಿ ಗ್ಯಾಂಗ್ ಏನಿದ್ದಾರೆ ಅಷ್ಟು ಜನರ ವಿಚಾರಣೆ ಇತ್ತು. ಮತ್ತೆ 14 ದಿನಗಳ ಮೊನ್ನೆ ಫೋಟೋ ವೈರಲ್ ಆದ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ದಾಖಲಾಗಿರೋದ್ರಿಂದ ಇದು ಇನ್ನೊಂದು ತಿರು ತಗೊಳ್ತಾ ಇದೆ. ಈ ವಿಚಾರಣೆಯಲ್ಲಿ ಮತ್ತೆ ಒಂದಷ್ಟು ದಿನ ಪೊಲೀಸರು ಅಧಿಕಾರಿಗಳೇನಿದ್ದಾರೆ ಅವರು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಯಾರ್ಯಾರಿಗೆ ಯಾವ್ಯಾವ ಜೈಲು ಅಂತ ನೋಡೋದಾದರೆ ದರ್ಶನ್ ಬಳ್ಳಾರಿ, ಲಕ್ಷ್ಮಣ್ ಹಾಗೂ ಜಗದೀಶ್ ಶಿವಮೊಗ್ಗ ಜೈಲ್ಗೆ, ಧನರಾಜ್ ಧಾರವಾಡ, ಪಟ್ಟಣಗೆರೆ ವಿನಯ್ ವಿಜಯಪುರ, ಪವನ್ ಹಾಗೂ ನಂದೀಶ್ ಮತ್ತು ರಾಘವೇಂದ್ರ ಇವರು ಮೈಸೂರು, ಪ್ರದೂಷ್ ಬೆಳಗಾವಿ, ನಾಗರಾಜ್ ಕಲಬುರ್ಗಿ, ಕಾರ್ತಿಕ್, ನಿಖಿಲ್ ನಾಯಕ್, ಕೇಶವಮೂರ್ತಿ, ರವಿಶಂಕರ್ ಇವರೆಲ್ಲ ಒಂದು ತುಮಕೂರು ಜೈಲಿಗೆ, ದೀಪಕ್, ಪವಿತ್ರ ಗೌಡ, ಅನುಕುಮಾರ್ ಇವರು ಮಾತ್ರ, ಈ ಒಂದು 3 ಜನ ಮಾತ್ರ ಪರಪ್ಪನ ಅಗ್ರಹಾರದಲ್ಲೇ ಉಳ್ಕೊಳ್ತಿದ್ದಾರೆ. ಈ ಒಂದು ವಿಚಾರಣೆ ಇರೋದ್ರಿಂದ ಇವತ್ತು ನ್ಯಾಯಾಂಗ ಬಂಧನದ 14 ದಿನ ನ್ಯಾಯಾಂಗ ಬಂಧನ ಏನಿತ್ತು ಅದು ಇವತ್ತಿಗೆ ಮುಗ್ದಿತ್ತು. ಇವತ್ತು ಮತ್ತೆ ವಿಚಾರಣೆ ಇತ್ತು. ಸೊ ಈ ಒಂದು ವಿಚಾರಣೆ ಇವರು ಬಳ್ಳಾರಿಗೆ ಶಿಫ್ಟ್ ಆಗ್ತಿರೋದ್ರಿಂದ ಅಲ್ಲಿ ಒಂದು ಕಾನೂನು ಬೇರೆ ರೀತಿ ಇರೋದ್ರಿಂದ, ಜೈಲಿನ ಕಾನೂನು ಬೇರೆ ರೀತಿ ಇರೋದ್ರಿಂದ ಇಲ್ಲಿರುವಂತಹ ಒಂದು ವಿಚಾರಣೆಯನ್ನು ಮುಗಿಸ್ಕೊಂಡು ಒಂದೇ ಸಾರಿ ಅಲ್ಲಿಗೆ ಶಿಫ್ಟು ಅಂದರೆ ಸ್ಥಳಾಂತರಿಸುವಂತಹ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಇದೆಲ್ಲ ಮುಗಿಯೋದಕ್ಕೆ ಸುಮಾರು ಮಧ್ಯಾಹ್ನ ಆಗಬಹುದು ಅಥವಾ ಸಂಜೆನೂ ಕೂಡ ಆಗ್ಬೋದು. ಇದಾದ ನಂತರ ವಿಚಾರಣೆ ಮುಗಿದ ನಂತರ ದರ್ಶನ್ ಬಳ್ಳಾರಿ ಜೈಲ್ಗೆ, ಬ್ರಿಟಿಷರ ಕಾಲದ 140 ವರ್ಷಗಳ ಇತಿಹಾಸ ಇರುವಂತಹ ಬಳ್ಳಾರಿ ಜೈಲ್ಗೆ ಸ್ಥಳಾಂತರ ಆಗಬಹುದು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ನೋಡೋಣ ವೀಕ್ಷಕರೇ ಏನಾಗಬಹುದು ಅಂತ. ಅಲ್ಲಿವರೆಗೂ ಕಾದು ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.